ನೋಡಿ, ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಯಾರು? BR ಪಾಟೀಲ್. BR ಪಾಟೀಲ್ ಬಿಡುಗಡೆ ಮಾಡಿದಂತಹ ಒಂದು ಆಡಿಯೋ ಈಗ ಸರ್ಕಾರವನ್ನೇ ಮುಜುಗರಕ್ಕೀಡು ಮಾಡುವಂತಹ ಸಂದರ್ಭ ಬಂದಿದೆ. ರಾಜಕಾರಣದಲ್ಲಿ BR ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ. ಈಗ ಕಾಸು ಕೊಟ್ಟರಷ್ಟೇ ಬಡವರಿಗೆ ಮನೆ, ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಮತ್ತೊಂದು ಬ್ರಹ್ಮಾಸ್ತ್ರ ಕೂಡ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ ತೀವ್ರ ಮುಜುಗರಕ್ಕೀಡು ಮಾಡಿದೆ ಈ ಕೈ ಶಾಸಕ BR ಪಾಟೀಲ್ ಅವರು. ಅದಾದಮೇಲೆ ಈಗ ಇನ್ನೊಂದು ರಿಲೀಸ್ ಆಗಿದೆ, ನಾಗಠಾಣ MLA PAದು. ಇದು ಹಿಂಗೆ ಇನ್ನು ಮುಂದಕ್ಕೆ ಬರ್ತಾನೇ ಇರುತ್ತೆ ನನ್ನ ಪ್ರಕಾರ. ಹಾಗಾಗಿ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆರಂಭದಲ್ಲಿ ಸರ್ಫರಾಜ್ ಖಾನ್ ಅವ್ರ ಮಾತನ್ನು ಕೇಳಿದಾಗ ಹಂಗೆ ಆಗಿರ್ಲಿಕ್ಕಿಲ್ವೇನೋ ಅಂತ ಅನಿಸಿತ್ತು. ಇದು ಎಕ್ಸಾಜುರೇಷನ್ ಇರ್ಬೋದೇನೋ ಅಂತ ಅನಿಸಿತ್ತು. ಆದರೆ ಇದು ವಾಸ್ತವ ಅನ್ನೋದು ಈಗ ಗೊತ್ತಾಗ್ತಾ ಇದೆ. BR ಪಾಟೀಲ್ ಆರೋಪ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಿದೆಯಂತೆ. ಹೆಂಗೆ ಹೇಳ್ತೀನಿ ನಿಮಗೆ. ಈ ಬಾರಿ ಹೈಕಮಾಂಡ್ನಿಂದ ಪಕ್ಷದ ಮಟ್ಟದಲ್ಲೇ ತೀರ್ಮಾನ ಆಗ್ಬಿಡುತ್ತಂತೆ. ಪ್ರತಿ ಬಾರಿ ಸರ್ಕಾರಕ್ಕೆ ಮುಜುಗರವನ್ನ ಇಬ್ಬರು CM ಆಪ್ತರು ತಂದಿಡ್ತಾ ಇದ್ದಾರೆ. BR ಪಾಟೀಲ್ ಮತ್ತು ರಾಯರೆಡ್ಡಿ ಅವರನ್ನ ದೆಹಲಿ ಕರೆಸಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾರಂತೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಯಾರು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಧ್ವನಿ ಎತ್ತುತ್ತಾ ಇದ್ದಾರೋ ಅವರನ್ನೇ ಸೈಲೆಂಟ್ ಮಾಡಿಸುತ್ತಾ ಹಾಗಾದ್ರೆ ಹೈಕಮಾಂಡ್ ಪ್ರಯಾರಿಟಿ ಏನ್? ಹಂಗಾದ್ರೆ ಪ್ರಶ್ನೆ ಇದೆ. BR ಪಾಟೀಲ್ ಅವರ ಆರೋಪವನ್ನ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸ್ತು ಅಂದಾಗ ನಾವು ಅಂದ್ಕೊಂಡ್ವಿ ಯಾರ್ಯಾರು ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗತ್ತೆ, ಅವರನ್ನ ಸಚಿವ ಸಂಪುಟದಿಂದ ಕಿತ್ತಾಕ್ತಾರೆ. ಹೆಂಗೆ ಅಂತಂದ್ರೆ ಎತ್ತಿಗೆ ಬರೆ ಬಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಗೆ ಬರೆ ಹಾಕಿದ್ರಂತೆ. ನೀವು ಭ್ರಷ್ಟಾಚಾರ ನಿಲ್ಸೋದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು ಅದ್ರ ವಿರುದ್ಧ ಧ್ವನಿ ಎತ್ತದವ್ರ ಬಗ್ಗೆನೇ ನೀವು ಅವ್ರನ್ನೇ ಕರೆಸಿ ವಾರ್ನ್ ಮಾಡ್ತೀರಿ ಅಂದ್ರೆ ಸರ್ಕಾರದಲ್ಲಿ ಏನೇ ನಡೀಲಿ ಭ್ರಷ್ಟಾಚಾರ ಸುಮ್ಮನಿದ್ ಬಿಡಿ, ಆಮೇಲೆ ನೀವು ತಿನ್ನಿ ಇನ್ನೊಬ್ರಿಗೂ ತಿನ್ನಕ್ ಬಿಡಿ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ಯಾ ಹೈಕಮಾಂಡ್. ಗೊತ್ತಿಲ್ಲ ಹಿಂಗೇನಾದ್ರೂ ಸುದ್ದಿ ನಿಜ ಆಗಿದ್ರೆ ಈ ಹೈಕಮಾಂಡ್ ಅಷ್ಟು ಮೂರ್ಖತನದ ಪರಮಾವಧಿ ಪ್ರದರ್ಶನ ಮಾಡಿರೋದು ಯಾರು ಅನ್ನೋದು. ನೆನೆ CT ರವಿ ಹೇಳ್ತಾ ಇದ್ರಲ್ಲ, ಈ ಕಾಂಗ್ರೆಸ್ಗಿರೋ ATM ದೊಡ್ಡ ATM ಕರ್ನಾಟಕ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಸುಕೇಶ್, ಹೈಕಮಾಂಡ್ ಒಂದು ಗಂಭೀರವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಈ ಭ್ರಷ್ಟಾಚಾರದ ಆರೋಪ ಪದೇ ಪದೇ ಕೇಳಿ ಬರ್ತಾ ಇರೋರನ್ನ ಸಂಪುಟದಿಂದ ಕಿತ್ತು ಹಾಕಿಸುವಂತಹ ಒಂದು ಯೋಚನೆಯನ್ನು ಅವರು ಆಲೋಚನೆ ಮಾಡ್ಬೋದು ಅಂತ. ಬಟ್ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅವರನ್ನೇ ಸೈಲೆಂಟ್ ಮಾಡ್ತಾರೆ ಅಂದ್ರೆ ಏನರ್ಥ? ಅವರನ್ನೇ ಸಮಾಧಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗ್ತಾ ಇದೆ ಕಾಂಗ್ರೆಸ್ ಅನ್ನೋದು ಒಂದು ಪ್ರಶ್ನೆ. ಮತ್ತು ಒಂದು ಸ್ಪಷ್ಟ, ಈ ರೀತಿ ಆರೋಪಗಳು ಬಂದಾಗ ಸಹಜವಾಗಿ ಪಕ್ಷ ಅಥವಾ ಸರ್ಕಾರ ಅಥವಾ ಅಲ್ಲಿರುವಂಥ ಸಚಿವರು ಅಥವಾ CM ವಿರುದ್ಧದಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತವೆ ಅಥವಾ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದರೆ ಇಲ್ಲಿ ವಿಚಾರ ಇರುವಂಥದ್ದು BR ಪಾಟೀಲ್ ಅವರು ಅವರೇ ಖುದ್ದಾಗಿ ಆಡಿಯೋನ ರಿಲೀಸ್ ಮಾಡಿದ್ದಾರೆ ಯಾರೋ ಥ್ರೂ ಅನ್ನುವಂಥದ್ದು. ಆ ವಿಚಾರಕ್ಕೆ ಅವ್ರ ಮೇಲೆ ಹೈಕಮಾಂಡ್ ಮಾತನಾಡಬೇಕು ಕರೆದು ಅನ್ನುವಂಥದ್ದು. ಹಿಂದೆಯೂ ಕೂಡ ಬಹಿರಂಗವಾಗಿ ಮಾತನಾಡಿದ್ರು ಅನ್ನುವಂಥದ್ದು. ಸರ್ಕಾರ ಬಂದ ಆರಂಭದ ಕೆಲವು ದಿನಗಳಲ್ಲೇ ಬಹಿರಂಗ ಮಾತನಾಡುವಂಥದ್ದು, ಅವರಿಗೆ ಕರೆದು ಅವಕಾಶ ಕೊಟ್ಟ ನಂತರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರವನ್ನು ರವಾನಿಸುವಂಥದ್ದು, ಹೀಗೆ ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅವ್ರು ಮಾಡಿರುವಂಥ ಭ್ರಷ್ಟಾಚಾರದ ಆರೋಪದ ಬಗ್ಗೆ ನಿಜವಾಗ್ಲೂ ಆಗಬೇಕಾಗಿರುವಂಥದ್ದು ತನಿಖೆ, ಸತ್ಯನ ಸುಳ್ಳ, ಈ ರೀತಿ ಏನಾದರೂ ವಸತಿ ನಿಗಮದಲ್ಲಿ ಹಣ ತೆಗೆದುಕೊಂಡು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಅಥವಾ ಭ್ರಷ್ಟಾಚಾರ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆಯೂ ಹೈಕಮಾಂಡ್ ಗಮನ ಹರಿಸಲೇಬೇಕು, ಮುಲಾಜೆ ಇಲ್ಲ. ಯಾಕಂದರೆ ಒಂದು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಬಹಿರಂಗ ಭ್ರಷ್ಟಾಚಾರ ಮತ್ತು ಪಕ್ಷದ ಶಾಸಕರ ದುಡ್ಡು ಕೊಟ್ಟು ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ಅಂದರೆ ಅದ್ರ ಬಗ್ಗೆಯೂ ಹೈಕಮಾಂಡ್ ಮೊದಲು ಗಮನ ಹರಿಸಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಒಂದಿಬ್ಬರು ವಿಚಾರದಲ್ಲಿ ಪದೇ ಪದೇ ಅಂದರೆ ತಮ್ಮದೇ ಯಾವುದೋ ಸ್ಥಾನಮಾನದ ಬೇಡಿಕೆಯೋ ಅಥವಾ ಮನಸ್ಸಲ್ಲಿರುವ ಬೇರೆ ಇನ್ಯಾವುದೋ ಆಸೆನ ಈಡೇರಿಸಿಕೊಳ್ಳಲಿಕ್ಕೆ ಪದೇ ಪದೇ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡುವಂಥ, ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆ ಆರೋಪದ ಮೇಲೆ ಅವರ ವಿರುದ್ಧ ಒಂದು ಹೈಕಮಾಂಡ್ ಕರೆಸಿ ದೆಹಲಿಯಲ್ಲಿ ವಾರ್ನ್ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ಏನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸೋದು? ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತಾದಾಗ ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್. ಇಬ್ಬರನ್ನ ಕರ್ಸ್ಕೊಂಡು ಡೆಹಲಿಗೆಲ್ಲ ಇದು ಮಾಡ್ತೀನಿ, ಏನೂ ಇಲ್ಲ. ಅಲ್ಲ, ಇದು ಹೆಂಗಿದೆ ಅಂದ್ರೆ ನೀವು ತಿನ್ನಿ ತಿನ್ನಲು ಬಿಡಿ ಅನ್ನೋ ಘೋಷವಾಕ್ಯ ಇವರು ಪ್ರೆಸೆಂಟ್ ಮೋದಿ ಅವರು ಉಲ್ಟಾ ಸ್ಟೇಟ್ಮೆಂಟ್, ನಾ ಖಾವುಂಗಾ ನಾ ಖಾನೆದೂಂಗಾ ಅಂದ್ರಲ್ಲ ಇವರು. ನೀವು ತಿನ್ನಿ ತಿನ್ನಲು ಬಿಡಿ ಆದಾಗ ಒಂದು ಗಂಭೀರವಾಗಿ ಯೋಚನೆ ಮಾಡಿ, ರಾಜ್ಯದ ಜನ ಕಾಂಗ್ರೆಸ್ ಮೇಲೆ ಯಾಕೆ ವಿಶ್ವಾಸ ಇಡಬೇಕು ಅರ್ಥ ಮಾಡ್ಕೋಬೇಕು.